ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇಶದಾದ್ಯಂತ ಹೈ ಸ್ಪೀಡ್ ಡೀಸೆಲ್ ಅಭಾವದ ಎಚ್ಚರಿಕೆ. ಬಲ್ಕ್ ಸರಬರಾಜಿನಲ್ಲಿ ವ್ಯತ್ಯಾಸದ ಹಿನ್ನೆಲೆಯಲ್ಲಿ ಚಿಲ್ಲರೆ ಬಂಕ್ಗಳಲ್ಲಿ ಒತ್ತಡ ಹೆಚ್ಚಾಗಿದೆ. ಕೈಗಾರಿಕೆಗಳಿಂದ ಚಿಲ್ಲರೆ ಬಂಕ್ನಲ್ಲಿ HSD ಖರೀದಿ ಹೆಚ್ಚಳವಾಗಿದೆ. ಡೀಲರ್ಗಳಿಗೆ ಪೂರೈಕೆ ಮತ್ತು ಸ್ಟಾಕ್ ನಿರ್ವಹಣೆಯ ಸಂಕಷ್ಟ ಎದುರಾಗಿದೆ. ರೆಗ್ಯುಲರ್ ಕಸ್ಟಮರ್ಸ್ ಬೇರೆ ಇರ್ತಾರೆ, ಪೂರೈಕೆ ಮಾಡಲೇಬೇಕಂತಹ ಅನಿವಾರ್ಯತೆ ಇರುತ್ತೆ, ಆದರೆ ಅಭಾವ ಅನ್ನೋದು ಹೆಚ್ಚಾಗಿದೆ. IOP ಡೀಲರ್ ಅಸೋಸಿಯೇಷನ್ ಅವರು ಪ್ರಧಾನಿಗೆ ದೂರನ್ನು ಕೊಟ್ಟಿರೋದು. ಪ್ರಧಾನ ಕಾರ್ಯದರ್ಶಿಗಳಿಗೆ ಮನವಿ ಸಲ್ಲಿಸಿದೆ ಸಂಘ. ಹಾಗಾದರೆ ಇವರು ಸಲ್ಲಿಸಿರುವಂಥ ಮನವಿಯಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳಿದ್ದಾವೆ? ಬಲ್ಕ್ ಮತ್ತು ಚಿಲ್ಲರೆ ದರ ವ್ಯತ್ಯಾಸದಿಂದ ಸಮಸ್ಯೆ ತೀವ್ರವಾಗಿದೆ ಅನ್ನುವಂಥ ಆತಂಕದಲ್ಲಿ ಬರೆದಿರುವಂಥ ಪತ್ರ ಇದು. ಆ ಪತ್ರದಲ್ಲಿ ಪ್ರಮುಖವಾಗಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ನೋಡೋಣ. ಕೈಗಾರಿಕಾ ಮಟ್ಟದ ಖರೀದಿಗಳು ಚಿಲ್ಲರೆ ಬಂಕ್ಗಳತ್ತ ತಿರುಗಿದ್ದಾವೆ. ಯಾಕಂದರೆ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಇದೆ. ಬಹುತೇಕ ಕಡೆ ನೋ ಸ್ಟಾಕ್ ಅನ್ನುವಂಥ ಬೋರ್ಡ್ ಇದೆ. ಇನ್ನು ಹಲವಾರು ಕಡೆಗಳಲ್ಲಿ ಈಗಾಗಲೇ ಹೊರಡಿಸಿರುವಂಥ ಆದೇಶದ ಪಾಲನೆ, ಯಾಕಂದರೆ 200 ಲೀಟರ್ಗಿಂತ ಹೆಚ್ಚು ವಾಹನ ಕಂಟೈನರ್ಗಳಿಗೆ ಗರಿಷ್ಠ ಮಿತಿನೇ 200 ಲೀಟರ್ ಇಟ್ಟುಬಿಟ್ಟಿದ್ದಾರೆ. ಈಗ ಪೆಟ್ರೋಲು, ಡೀಸೆಲು ಬಾಟಲ್ ಕ್ಯಾನ್ಗಳಿಗೆ ಹಾಕೋ ಹಾಗಿಲ್ಲ. ಅಧಿಕಾರಿಗಳು ಮಾನಿಟರ್ ಮಾಡ್ತಾರೆ. ಅನಧಿಕೃತ ಕಂಟೈನರ್ಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕೋ ಹಾಗಿಲ್ಲ. ಈಗ ಪೆಟ್ರೋಲ್ ಡೀಸೆಲ್ ಅಂದರೆ ನೀವು ಬರೀ ವಾಹನ ಅಂತ ಅಂದ್ಕೊಳ್ಳೋ ಹಾಗೆ ಇಲ್ಲ. ವಾಹನಗಳ ಜೊತೆಗೆ ಕೃಷಿ ಚಟುವಟಿಕೆಗಳಿಗೆ ಪೆಟ್ರೋಲು ಡೀಸೆಲ್ ಬೇಕಾಗುತ್ತೆ. ಮೋಟ್ರ್ ರನ್ ಆಗಬೇಕು ಅಂದರೆ ತೈಲ ಬೇಕೇ ಬೇಕು, ಇಂಧನ ಬೇಕೇ ಬೇಕು. ಇನ್ನು ಕೈಗಾರಿಕಾ ಚಟುವಟಿಕೆಗಳಿಗೂ ಕೂಡ ಇಂಧನ ಅನಿವಾರ್ಯ ಆಗಿದೆ. ಇಂತಹ ಸಂದರ್ಭದಲ್ಲಿ ಡೀಲರ್ಗಳು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಡೀಲರ್ ಅಸೋಸಿಯೇಷನ್ ಈಗ ಪ್ರಧಾನಿಗೆ ದೂರು ಕೂಡ ಕೊಟ್ಟಿದೆ. ಯಾಕಂದರೆ ಇದು ಭಾರತದ ಸಮಸ್ಯೆ ಅಲ್ಲ, ಬೇರೆ ರಾಷ್ಟ್ರಗಳ ಯುದ್ಧದ ಸನ್ನಿವೇಶದಲ್ಲಿ ಆಗಿರುವಂತಹ ವ್ಯತ್ಯಯ, ಇದನ್ನು ಹೇಗೆ ನಿಭಾಯಿಸೋದು ಅನ್ನೋದೇ ಸಂದಿಗ್ಧತೆ. ಸೊ ಹಾಗಾಗಿ ಇರುವಂಥ ಈ ಸಿಚುವೇಶನನ್ನು ಇನ್ನೂ ಸರಳೀಕರಣ ಹೆಂಗೆ ಮಾಡ್ಬೋದು, ಈ ಸಮಸ್ಯೆಯಿಂದ ಪಾರಾಗೋದು ಹೇಗೆ, ಯಾರಿಗೂ ಕೂಡ ಉತ್ತರ ಲಭ್ಯ ಆಗಿಲ್ಲ. ಅದಕ್ಕೆ ನರೇಂದ್ರ ಮೋದಿ ದೇಶದ ಪ್ರಧಾನಿ ಸೂತ್ರಗಳನ್ನು ಅನುಸರಿಸುವಂತೆ ಸೂತ್ರವನ್ನು ದೇಶಕ್ಕೆ ಕೊಟ್ಟಿದ್ರೂ ಕೂಡ ದ ಡಿಪೆಂಡೆನ್ಸಿ ಅಂತ ಇರುತ್ತೆ. ರೆಗ್ಯುಲರ್ ಪ್ರೋಸೆಸ್. ಈಗ ನೀವು ಕೃಷಿ ಚಟುವಟಿಕೆ ತಗೊಂಡ್ರು, ನಿತ್ಯ ಓಡಾಡುವಂಥ ವಾಹನಗಳನ್ನು ತಗೊಂಡ್ರು, ಅಥವಾ ಜನಸಾಮಾನ್ಯರ ನಿತ್ಯ ಬದುಕಿಗೆ ಬೇಕಾಗಿರುವಂಥ ಕೈಗಾರಿಕಾ ಚಟುವಟಿಕೆಗಳು, ಕೆಲವೊಂದು ಗುಡಿ ಕೈಗಾರಿಕೆಗಳು ಕೂಡ ಈ ಇಂಧನಕ್ಕೆ ಅವಲಂಬಿತವಾಗಿರುತ್ತೆ. ನೋಡಿ, 2682 ವಾಹನಗಳು ನಿತ್ಯ ಹೊಸ ವಾಹನಗಳ ರಸ್ತೆಗಿಳಿತಾವೆ ಅಂದರೆ ಎಷ್ಟರ ಮಟ್ಟಿಗೆ ವಾಹನಗಳ ಸಂಚಾರ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಇಂಥ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ ಡೀಲರ್ಸ್ ಸಂಘದಿಂದ ಪತ್ರ ಕೂಡ ರವಾನೆಯಾಗಿದೆ.